ಬಂಗಾರು ತಿರುಪತಿ ದೇವಾಲಯದ ಹುಂಡಿ ಎಣಿಕೆ ವೇಳೆ ಕಳ್ಳತನಕ್ಕೆ ಯತ್ನ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಸಿಬ್ಬಂದಿ. 3,100 ರೂಪಾಯಿಗಳು ಕಳ್ಳತನ ಮಾಡಿದ ಸಿಬ್ಬಂದಿಯನ್ನ ಕೆಲಸದಿಂದ ವಜಾಗೊಳಿಸಿದ ಅಪರ ಜಿಲ್ಲಾಧಿಕಾರಿ ಮಂಗಳ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಬಂಗಾರು ತಿರುಪತಿ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಹುಂಡಿ ಹಣ ಎಣಿಕೆ ಕಾರ್ಯದ ವೇಳೆ ಕಳ್ಳತನಕ್ಕೆ ಯತ್ನಿಸಿದ ಸಿಬ್ಬಂದಿಯೊಬ್ಬರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ನಡೆದಿದೆ. ಹುಂಡಿ ಎಣಿಕೆ ಸಮಯದಲ್ಲಿ ದೇವಾಲಯದ ಸಿಬ್ಬಂದಿಯಾದ ಮಂಜುನಾಥ್ 3,100 ರೂಪಾಯಿ ಹಣವನ್ನ ಕಳ್ಳತನ ಮಾಡಿ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಹುಂಡಿ ಎಣಿಕೆ ಸಮಯದಲ್ಲಿ ಮಂಜುನಾಥ್ ಹಣವನ್ನ ತನ್ನ ಜೇಬಿಗೆ ತುಂಬಿಕೊಂಡು ಹುಂಡಿ ಎಣಿಕೆ ಕೇಂದ್ರದಿಂದ ಹೊರಬಂದಿದ್ದಾನೆ. ಈತನ ಅನುಮಾನಾಸ್ಪದ ನಡವಳಿಕೆ ಗಮನಿಸಿದ ಅಧಿಕಾರಿಗಳು ಆರೋಪಿಯನ್ನ ಕರೆದು ಪರಿಶೀಲಿಸಲಾಗಿ ಆತನ ಜೇಬಿನಲ್ಲಿ 3,100 ರೂಪಾಯಿಗಳು ಪತ್ತೆಯಾಗಿದೆ. ಕೂಡಲೇ ಸ್ಥಳದಲ್ಲಿದ್ದ ಬೇತಮಂಗಲ ಪೊಲೀಸರಿಗೆ ಆರೋಪಿಯನ್ನ ಒಪ್ಪಿಸಲಾಗಿದೆ. ಈ ವೇಳೆ ಆರೋಪಿಯು ಹಣವನ್ನ ಎಗರಿಸಿ ಕೇಂದ್ರದಿಂದ ಹೊರಬರುತ್ತಿರುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾಕತಾಳೀಯ ಎಂಬಂತೆ ಅನುಮಾನಾಸ್ಪದಗೊಂಡ ಅಧಿಕಾರಿಗಳು ಆರೋಪಿಯನ್ನ ಕರೆದ ವೇಳೆ ದೇವಾಲಯದ ಆವರಣದಲ್ಲಿದ್ದ 2 ನಾಯಿಗಳು ಆತನನ್ನ ಸುತ್ತುವರೆದಿರುವ ದೃಶ್ಯಗಳು ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಇನ್ನು ಕರ್ತವ್ಯ ಲೋಪ ಹಾಗೂ ಕಳ್ಳತನದ ಆರೋಪದ ಹಿನ್ನೆಲೆಯಲ್ಲಿ ಕೋಲಾರದ ಅಪರ ಜಿಲ್ಲಾಧಿಕಾರಿ ಮಂಗಳರವರು ದೇವಾಲಯಕ್ಕೆ ಭೇಟಿ ನೀಡಿ ಸದರಿ ಸಿಬ್ಬಂದಿಯನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಕೆಲಸದಿಂದ ವಜಾಗೊಳಿಸಿ ಆದೇಶಿಸಿದ್ದಾರೆ. ಇನ್ನು ಈ ಘಟನೆಯ ನಡುವೆಯೂ ಕೂಡ ದೇವಾಲಯದ ಹುಂಡಿ ಎಣಿಕೆ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಭಕ್ತರು ದೊಡ್ಡ ಪ್ರಮಾಣದಲ್ಲಿ ಕಾಣಿಕೆಯನ್ನ ಸಮರ್ಪಿಸಿದ್ದಾರೆ. ಮುಖ್ಯ ಹುಂಡಿಯಲ್ಲಿ 13,88,605 ರೂಪಾಯಿಗಳು ಸಂಗ್ರಹವಾಗಿದ್ದು, ಅನ್ನದಾಸೋಹ ಹುಂಡಿಯಲ್ಲಿ 15,310 ರೂಪಾಯಿ ಸಂಗ್ರಹವಾಗಿದೆ. ಈ ವೇಳೆ ಮಾತನಾಡಿದ ಇಒ ಮಂಜುನಾಥ್, ದೇವಾಲಯಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕಟ್ಟುನಿಟ್ಟಿನ ನಿಗಾ ವಹಿಸಿದ್ದು, ತಪ್ಪು ಮಾಡಿದ ಸಿಬ್ಬಂದಿ ವಿರುದ್ಧ ತಕ್ಷಣವೇ ಕಠಿಣ ಕಾನೂನು ಕ್ರಮ ಜರುಗಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬೇತಮಂಗಲ ಸಬ್ ಇನ್ಸ್ಪೆಕ್ಟರ್ ತ್ಯಾಗರಾಜ್, ದೇವಾಲಯದ ಪೇಶ್ಕರ್ ಸುರೇಶ್, ಕಂದಾಯ ನಿರೀಕ್ಷಕರು ಮುನಿವೆಂಕಟಸ್ವಾಮಿ, ಗ್ರಾಮ ಲೆಕ್ಕಿಗ ಅಮರೇಶ್ ಸೇರಿದಂತೆ ಇತರೆ ಕಂದಾಯ ಅಧಿಕಾರಿಗಳು, ದೇವಾಲಯ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಸದಸ್ಯರು, ದೇವಾಲಯದ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಭಕ್ತಾದಿಗಳು ಇದ್ದರು. ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಇವತ್ತು ದಿನಾಂಕ 16/7/2026 ಹುಂಡಿ ಎಣಿಕೆ ಮಾಡಲು ದಿನಾಂಕ ನಿಗದಿ ಆಯಿತು. ಅದ್ರ ಪ್ರಕಾರ ನಮ್ಮ ರೆವಿನ್ಯೂ ಅಧಿಕಾರಿಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ವಿಲೇಜ್ ಅಕೌಂಟೆಂಟ್, ತಾಲೂಕು ಆಫೀಸ್ ಸ್ಟಾಫ್ ಮತ್ತು ಜಿಲ್ಲಾಧಿಕಾರಿಗಳ ಮುಜರಾಯಿ ತಹಸೀಲ್ದಾರ್ ಸಮ್ಮುಖದಲ್ಲಿ ಹುಂಡಿ ಎಲ್ಲ ತೆರೆದು ಹುಂಡಿಗೆ ಎಣಿಕೆ ಆಯಿತು. ಜನರಲ್ ಹುಂಡಿ ಎಣಿಕೆ 13,88,605 ರೂಪಾಯಿ ಆಗಿದೆ. ಅನ್ನದಾಸೋಹ ಹುಂಡಿ ಅಂತ ಸಪರೇಟ್ ಇಟ್ಟಿದ್ವಿ, ಅದು 55,310 ರೂಪಾಯಿ ಆಗಿದೆ. ದೇವಸ್ಥಾನದ ನೌಕರರು ಒಂದ್ 4-5 ಜನ ಇಟ್ಕೊಂಡು ನಾವು ಹುಂಡಿ ಎಲ್ಲ ತೆರೆದು ಹುಂಡಿಯಲ್ಲಿರೋ ನಗದೆಲ್ಲ ಚೀಲಕ್ಕೆ ತುಂಬಿಸಿ ತಗೊಂಡ್ಬಂದು ಹುಂಡಿಗೆ ಎಣಿಕೆ ಜಾಗಕ್ಕೂ ಒಂದು ಅನ್ನದಾಸೋಹ ಛತ್ರದಲ್ಲಿ ಫಿಕ್ಸ್ ಮಾಡಿದ್ವಿ. ಅಲ್ಲಿ ಮಾಡೋವಾಗ ಚೀಲದಿಂದ ಎಣಿಕೆಗೆ ಸುರಿಬೇಕಾದಾಗ
ನಮ್ಮ ನೌಕರಾದ HR ಮಂಜುನಾಥ್ ಅನ್ನೋರು ದುಡ್ಡು ತಗೊಂಡು ಹೋಗಿರೋದು ವಿಡಿಯೋ ಕ್ಲಿಪ್ ಅಲ್ಲಿ ಪರಿಶೀಲನೆ ಮಾಡಿ ಸಿಕ್ತು. ಆಮೇಲೆ ಹಿಂದೆ ನಮ್ಮ ಮಾಜಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಪಾಪೇಗೌಡರು ಈ ತರ ಎತ್ಕೊಂಡು ಹೋಗ್ತಾ ಇದಾರೆ ಅವ್ರನ್ನ ನೋಡಿ ಅಂದಾಗ ನಮ್ಮ ರೆವಿನ್ಯೂ ಅಧಿಕಾರಿಗಳು ಮುನೇಂದ್ರ ಸ್ವಾಮಿ ಅವ್ರನ್ನ ಕರೆದು ಪರಿಶೀಲನೆ ಮಾಡಿದಾಗ ಮುನೇಂದ್ರ ಸ್ವಾಮಿ ಮತ್ತೆ ಎತ್ಕೊಂಡು ಹೋಗ್ತಾ ಇದ್ದೆ HR ಮಂಜುನಾಥ್ ವೆಂಕಟೇಶಪ್ಪ ಅವ್ರನ್ನ ಇಲ್ಲಿ ರೂಢಿ ನಮ್ಮ ಹೆಸರಲ್ಲಿ ಅವ್ನ ವೆಂಕಟೇಶಪ್ಪ ಅಂತ ಕರೀತಾರೆ ಇಲ್ಲಿ ಊರಲ್ಲಿ. ಅವ್ನ ನಿಜವಾದ ಹೆಸರು HR ಮಂಜುನಾಥ್ ಅಂತ. ಅವನ್ನ ಕರೆದು ಪರಿಶೀಲನೆ ಮಾಡಿದಾಗ 3,100 ರೂಪಾಯಿ ತಗೊಂಡೋಗಿರೋದು ಸಿಕ್ಕಿದೆ. ಅದ್ರ ಪ್ರಕಾರ ನಾವು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಹ್ಯಾಂಡ್ ಓವರ್ ಮಾಡಿದ್ವಿ. ನೀವೇನ್ ಕ್ರಮ ಕೈಗೊಂಡಿರಿ ಸರ್ ಅವ್ರ ಮೇಲೆ? ನೋಟಿಸ್ ಕೊಟ್ಟು ಸಸ್ಪೆನ್ಷನ್ ರೆಕಮೆಂಡ್ ಮಾಡಿ ಮೇಲಧಿಕಾರಿ. ಇದು ನ್ಯೂಸ್ ಅಲ್ಲೆಲ್ಲ ಕೊಡ್ತಿದ್ದಾರೆ. ಹೌದು, ಯಾವುದು? NBTV ಅಂತ. NBTV ಅಂತ. ಯಾವ ಟಿವಿ? NBTV. NBTV.